ಸಿದ್ದರಾಮಯ್ಯನ ನೆರಳಲ್ಲಿ ನಾವೆಲ್ಲ ಬೆಳೆದಂತವರು. ನಾನಿವತ್ತು ಇಲ್ಲಿ ಶಾಸಕನಾಗಿ ಆಗಿರ್ಬೇಕಾದ್ರೆ, ಮಂತ್ರಿ ಆಗಿರ್ಬೇಕಾದ್ರೆ ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಂತ ಆಶೀರ್ವಾದ. ಕೊತ್ತೂರು ಮಂಜುನಾಥ್ ಇಲ್ಲಿ MLA ಆಗಿ ನಿಮ್ಮನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ಬೇಕಾದ್ರೆ, ನಿಮ್ಮೆಲ್ಲನ್ನು ಪ್ರತಿನಿಧಿಸಬೇಕಾದ್ರೆ ಸಿದ್ದರಾಮಯ್ಯನವರು ಕೊಟ್ಟಂತ ಆಶೀರ್ವಾದ. ಹೊಸೂರು ಪ್ರಕಾಶ್ ಫಸ್ಟ್ ಈ ರಾಜ್ಯದಲ್ಲಿ ಕೋಲಾರದಲ್ಲಿ MLA ಆಗಬೇಕು ಅಂದ್ರೆ ಸಿದ್ದರಾಮಯ್ಯನವರೇ ಕಾರಣ. ಈ ತರ ಹಲವಾರು ಜನಗಳನ್ನ ಹುಡುಕಿ ಐದ ಜನಾಂಗಗಳಲ್ಲಿ ಹಾಗೂ ಮೇಲ್ವರ್ಗದ ಜನಾಂಗದಲ್ಲೂ ಸಹ ಈ ರಾಜ್ಯದ ಕಟ್ಟ ಕಡೆ ವ್ಯಕ್ತಿಯು ಸಹ MLA ಆಗಬೇಕು, ಅಧಿಕಾರ ಸಿಗಬೇಕು, ಮಂತ್ರಿ ಆಗಬೇಕು ಅಂತ ದೃಢ ಮನಸ್ಸಿನಿಂದ ರಾಜಕಾರಣ ಮಾಡ್ತಾ ಇರುವಂತದ್ದು ಸಿದ್ದರಾಮಯ್ಯನವರು. ನಮ್ಮ ಜನಾಂಗದಲ್ಲಿ ಹುಟ್ಟಿರೋದೇ ನಮ್ಗೊಂದು ಎಲ್ಲ ಒಂದು ಹೆಮ್ಮೆಯ ವಿಚಾರ. ಯಾರು ಚಪ್ಪಾಳೆನೆ ತಟ್ತಾರೆ, ಎಲ್ಲ ಪುಣ್ಯ ಇದೆಯಾ? ತೋರಿಕೆಗಾಗಿ ತಟ್ಟಬೇಡಿ, ತೋರಿಕೆಗಾಗಿ ತೊಟ್ಟುವಂತ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವ್ರ ಹೆಸರು ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಎಗ್ರಿ ಕುಣಿತಾ ಇರ್ತಾರೆ ಜನ. ನೀವ್ಯಾಕ ಕೋಲಾರದವ್ರು ಬಳೆ ಸೊಪ್ಪೆ ಅಪ್ಪ, ನಂಗೆ ಅರ್ಥ ಆಗಿಲ್ಲ ಏನು ಅಂತ. ಸಿದ್ದರಾಮಯ್ಯ ಕುತ್ಕೊಳ್ಳಿ, ತರ್ಲೆಗಳೆಲ್ಲ ಮಾಡಬಾರ್ದು, ತರ್ಲೆ ಮಾಡಬಾರ್ದು. ಸಿದ್ದರಾಮಯ್ಯನು ನಮ್ ಲೀಡ್ರು, ಹೊತ್ತೂರು ಪ್ರಕಾಶ್ ನಮ್ ಲೀಡ್ರು. ತಂದಿ ಕರ್ಕೋಬೇಡ ಸಚಿವರಲ್ಲ. ಸಿದ್ದರಾಮಯ್ಯ ಹೇಳ್ತಾರೆ ಹೊತ್ತೂರಿಗೆ ಅಂತ ರಾಜಕಾರಣ ಮಾಡಬಾರ್ದು, ರಾಜಕಾರಣ ಮಾಡಬಾರ್ದು. ಯಾವುದೇ ಜಾತಿ ಜನಾಂಗ ಆಗ್ಲಿ, ಕುರುಬರಾಗ್ಲಿ, ಒಕ್ಕಲಿಗರಾಗ್ಲಿ, ಲಿಂಗಾಯತರಾಗ್ಲಿ, SC ಆಗ್ಲಿ, ST ಆಗ್ಲಿ, ನಮ್ಗೆಲ್ರಿಗೂ ಅದ್ವಿತೀಯ ನಾಯಕರು ಸಿದ್ದರಾಮಯ್ಯನವರು. ಈ ಮಾತನ್ನ ಜ್ಞಾಪಕ. ಬರೀ ಒಬ್ಬರಿಗೆ ಸಿದ್ದರಾಮಯ್ಯನವರು ಆಡಳಿತ ಕೊಟ್ಟಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ 2ನೇ ಸರಿ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಸುಮ್ಮನೆ ಅಲ್ಲ. ಬಿಜೆಪಿ ಪಕ್ಷ ಅಲ್ಲ, ಕಾಂಗ್ರೆಸ್ ಪಕ್ಷ. ಅಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿಂದ ಲಕೋಟೆಯಿಂದ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿಲ್ಲ. 136 ಜನ ಶಾಸಕರ ಬೆಂಬಲದೊಂದಿಗೆ, ಹೈಕಮಾಂಡ್ ಆಶೀರ್ವಾದದೊಂದಿಗೆ ಡೈರೆಕ್ಟ್ ಆಗಿ ಲೀಡರಲ್ಲಿ ಮುಖ್ಯಮಂತ್ರಿ ಆದವರು ಈ ರಾಜ್ಯದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರೇ ನಮ್ಮ ಶಕ್ತಿಯಾಗಿ ಇಟ್ಕೋಬೇಕ್ರಿ. ಮುಂದಿನ ದಿವಸಗಳಲ್ಲಿ ನಾನೇ ಆಗ್ಲಿ, ಪ್ರಕಾಶ ಆಗ್ಲಿ, ಮಂಜುನೇ ಆಗ್ಲಿ, ನಮ್ಮ ಅನಿಲೇ ಆಗ್ಲಿ, ನಾವೆಲ್ಲರೂ ಸಿದ್ದರಾಮಯ್ಯನವರು ಗರಡಿ ಅನ್ಕೊಳ್ಳೋದವರಪ್ಪ. ನಾವು ಹತ್ತಿದ ದೋಣಿಯನ್ನ ಮರಿಬಾರ್ದು, ಹತ್ತಿದ ಮೆಟ್ಲನ್ನು ಮರಿಬಾರ್ದು, ಅವಾಗೇನೆ ಒಳ್ಳೇದಾಗ. ಆದ್ರಿಂದ ಈ ಸಮಯದಲ್ಲಿ ನಾನು ರಾಜಕೀಯ ಬೆರೆಸಲಿಕ್ಕೆ ಹೋಗಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ರಾಜಕಾರಣ ಮಾಡ್ತಾ ಇರೋರು ಸಿದ್ದರಾಮಯ್ಯನವರು. ಅವರ ಆಡಳಿತ ಕುರುಬ ಜನಾಂಗದಲ್ಲಿ ಹುಟ್ಟಿ ಸುಮಾರು 50 ಲಕ್ಷ ಜನಸಂಖ್ಯೆ ರಾಜ್ಯದಲ್ಲಿ ಕುರುಬರಿರೋದು. ಬರೀ ಕುರುಬರು ಒಬ್ಬರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿಲ್ಲ, ಬರೀ ಕುರುಬರು ಮಾತ್ರ ಸಹಾಯ ಮಾಡಿಲ್ಲ. ಈ ರಾಜ್ಯದಲ್ಲಿರುವಂತಹ ಕಟ್ಟ ಕಡೆ ವ್ಯಕ್ತಿ ಯಾವನ ಸಮಾಜದಲ್ಲಿ ಯಾವ ವ್ಯಕ್ತಿ ತುಳಿತಕ್ಕೆ ಒಳಪಟ್ಟಿದ್ದಾರೆ ಅವರೆಲ್ಲರ ಪರವಾಗಿ ಕೆಲಸ ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ. ವೈಯಕ್ತಿಕವಾಗಿ ನಿಮ್ಗೆಲ್ಲರಿಗೂ ನಿಮ್ ಲೀಡರ್ ಇರ್ಬೋದು, ನಾನು ಐ ಡೋಂಟ್ ಅಬ್ಜೆಕ್ಟ್. ಈಗ ಕೆಲವರು ಮಲ್ಲೇಶ್ ಬಾಬು ಇಷ್ಟ ಇರ್ಬೋದು, ನಂದೇನು ತಕರಾರಿಲ್ಲ. ಕೆಲವರಿಗೆ ಹೊತ್ತೂರು ಪ್ರಕಾಶ್ ಇಷ್ಟ ಇರ್ಬೋದು, ನಂದೇನು ತಕರಾರಿಲ್ಲ. ಕೆಲವರಿಗೆ ನಮ್ಮ ಕೊತ್ತೂರು ಮಂಜು ಇಷ್ಟ ಇರ್ಬೋದು, ನಂದೇನು ತಕರಾರಿಲ್ಲ. ಆದ್ರೆ ನಮ್ಗೆಲ್ರಿಗೂ ಒಂದು ನೀತಿ ಪಾಠವನ್ನು ಹೇಳಿ ರಾಜಕಾರಣಿ ಆದವನು ಯಾವ ತರ ಇರಬೇಕು ಅಂತ ದಾರಿ ತೋರಿಸ್ಕೊಟ್ಟಂತ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸುಮ್ಮನೆ ಅಲ್ಲ ರೀ, ರಾಜ್ಯದಲ್ಲಿ 16 ಬಜೆಟ್ಗಳನ್ನ ಮಂಡಿಸಿ ಹಲವಾರು ವರ್ಷಗಳ ಕಾಲ 83ರಿಂದ ಮಂತ್ರಿಯಾಗಿ 16 ಬಜೆಟ್ ಮಂಡಿಸಿ 2 ಸರಿ ಉಪಮುಖ್ಯಮಂತ್ರಿಯಾಗಿ 2 ಸರಿ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ಈ ರಾಜ್ಯದಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಆಗಿದ್ರೆ ಅದು ದೇವರಾಜ ಅರಸರನ್ನು ಮೀರಿ, ದೇವರಾಜ ಅರಸವರ ತತ್ವಗಳಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಇವತ್ತು ರಾಜಕಾರಣ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯನವ್ರಿಗೆ ನಾವು ಕಾಂಗ್ರೆಸ್ ಪಕ್ಷ ಯಾವತ್ತೂ ನಾವು ಆಭಾರಿಯಾಗಿರ್ತೀವಿ. ಯಾಕಂದ್ರೆ ಸಿದ್ದರಾಮಯ್ಯನವ್ರ ಹತ್ರ ದುಡ್ಡಿರ್ಲಿಲ್ಲ. ದುಡ್ಡು ತಗೊಂಡು ಇನ್ನೊಂದು ತಗೊಂಡು ಮುಖ್ಯಮಂತ್ರಿ ಅನ್ನಾಗಿ ಮಾಡುವಂತ ಪಕ್ಷ ನಮ್ಮ ಪಕ್ಷ ಅಲ್ಲ. ಯಾರು ನಿಜವಾಗಿ ಸಮಾಜದ ಬಗ್ಗೆ ಕಳಕಳಿ ಇರ್ತದೆ, ಯಾರು ರಾಜ್ಯದ ಪರವಾಗಿ ಕಳಕಳಿ ಇರ್ತದೆ, ಬಡವರ ಪರವಾಗಿ ಯಾರು ಮನಸ್ಸು ಮಿಡಿತದೆ ಅಂತವ್ರಿಗೆ ಅವಕಾಶ ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಅದರ ಫಲನೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ